ಜನ ಹೇಳ್ತಾರೆ ಹಂಪಿ ಅಂದ್ರೆ ಅದು ಹಾಳಾದ ನಗರಿ ಅಂತ. ಆದ್ರೆ ಈ ದೇವಸ್ಥಾನದ ಮುಂದೆ ನಿಂತಾಗ ಅನ್ಸುತ್ತೆ ಇದು ಹಾಳಾದ ದೇಗುಲವಲ್ಲ, ಸಾವಿರ ವರ್ಷಗಳಿಂದಲೂ ಜೀವಂತವಾಗಿರುವ ಒಂದು ಅದ್ಭುತ ಅಂತ. ಇದು ಹಂಪಿಯ ವಿರೂಪಾಕ್ಷ ದೇವಸ್ಥಾನ. ಇಲ್ಲಿ ಕಾಣ್ತಿರೋ ಈ ಉಲ್ಟಾ ಬಿಂಬ ಇದೆಯಲ್ಲ, ಇದು ಯಾವುದೇ ಮ್ಯಾಜಿಕ್ ಅಲ್ಲ. ನೂರಾರು ಅಡಿ ಎತ್ತರ ಇರೋ ಮಹದ್ವಾರದ ನೆರಳು ಒಂದು ಸಣ್ಣ ರಂಧ್ರದ ಮೂಲಕ ಇಲ್ಲಿ ಉಲ್ಟಾ ಬೀಳುತ್ತೆ. ಇವತ್ತಿನ ಕ್ಯಾಮೆರಾಗಳು ಕೆಲಸ ಮಾಡುವ ಆಪ್ಟಿಕ್ಸ್ ತಂತ್ರಜ್ಞಾನವನ್ನ ನೂರಾರು ವರ್ಷಗಳ ಹಿಂದೆಯೇ ಬಳಸಿದ್ರು. ಇದು ವಿರೂಪಾಕ್ಷ ಬಜಾರ್, ವಿಜಯನಗರ ಸಾಮ್ರಾಜ್ಯದ ಅತಿ ದೊಡ್ಡ ಮಾರುಕಟ್ಟೆ. ಇದು ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನ ಇಲ್ಲಿ ಸೇರಿನಲ್ಲಿ ಅಳೆದು ಮಾರ್ತಿದ್ರಂತೆ. ದೇವಸ್ಥಾನದ ಗೋಡೆಗಳನ್ನ ನೋಡಿ ವಿಷ್ಣು, ಕೃಷ್ಣ, ಶಿವ, ಪಾರ್ವತಿಯರ ಕೆತ್ತನೆಗಳು ಇಲ್ಲಿ ಶಬ್ದಗಳಿಲ್ಲದೆ ಕತೆ ಹೇಳ್ತಿವೆ. ಈ ದೇವಸ್ಥಾನದಲ್ಲಿ ಕೇವಲ ಗುರುತ್ವಾಕರ್ಷಣೆಯನ್ನ ಬಳಸಿ ಶತಮಾನಗಳ ಹಿಂದಿನಂತೆಯೇ ಇವತ್ತಿಗೂ ನೀರು ಹರಿಯೋ ರೀತಿ ಮಾಡಿದ್ದಾರೆ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರೋ ಸ್ವಯಂಭೋ ಲಿಂಗ ಅದು ತಾನಾಗಿಯೇ ಉದ್ಭವವಾಗಿದ್ದು ಅನ್ನೋದು ಇಲ್ಲಿನ ನಂಬಿಕೆ. ಈ ದೇವಾಲಯವನ್ನ ದಕ್ಷಿಣ ಕಾಶಿ ಅಂತಾನು ಕರೀತಾರೆ. ಯಾಕಂದ್ರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಈ ಮೂವರು ಒಟ್ಟಾಗಿ ನೆಲೆಸಿರೋ ಅಪರೂಪದ ತಾಣವಿದು. ವಿರೂಪಾಕ್ಷ ದೇವಸ್ಥಾನ ಉಳ್ಕೊಂಡಿರೋದು ಬರೀ ಕಲ್ಲಿನಿಂದಲ್ಲ, ಅದು ನಮ್ಮ ನಂಬಿಕೆ, ಜ್ಞಾನ ಮತ್ತು ಸಂಸ್ಕೃತಿಯಿಂದ. ಹಂಪಿ ಅನ್ನೋದು ಒಂದು ಜಾಗವಲ್ಲ, ಅದು ನೀವು ನಿಧಾನವಾಗಿ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ಅನುಭವ.